ಎಜಿ ನ್ಯೂಸ್ಗೆ ಸ್ವಾಗತ. ಗುರುಗುಂಟ ಸಮೀಪದ ಗೌಡೂರು ಗ್ರಾಮದ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ರಥೋತ್ಸವ ಕಾರ್ಯಕ್ರಮ 13 ಶನಿವಾರ ಸಂಜೆ 6:30 ಗಂಟೆಗೆ ಜರುಗಿತು. ಜಾತ್ರೆ ನಿಮಿತ್ತವಾಗಿ ದೇವಸ್ಥಾನವನ್ನ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಶನಿವಾರ ಮುಂಜಾನೆ 5:30ಕ್ಕೆ ದೇವರಿಗೆ ಮಹಾರುದ್ರಾಭಿಷೇಕ, ವಿಶೇಷ ಪುಷ್ಪಾಲಂಕಾರ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿತು. ನಂತರ ದೇವರ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಇರಿಸಿ ತೇರಿನ ಕಳಶದೊಂದಿಗೆ ಗಂಗಾ ಸ್ಥಳಕ್ಕೆ ಪೂಜೆ ತೆರಳಿದ್ರು. ಗಂಗಾ ಪೂಜೆಯ ನಂತರ ಮರಳಿ ಬಂದು ರಥೋತ್ಸವದ ಕಳಸಾರೋಹಣವನ್ನ ವಾದ್ಯ ಮೇಳಗಳ ಸಮೇತ ನೆರವೇರಿಸಿದ್ರು. ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ವರ್ಷವೂ ಕೂಡ ಹೊಸ್ತೆಲ ಹುಣ್ಣಿಮೆಯ 9ನೇ ದಿನ ಶನಿವಾರ ಸಂಜೆ 6:30 ಗಂಟೆಗೆ ರಥೋತ್ಸವ ಜರುಗಿದೆ. ಇದಕ್ಕೂ ಮೊದಲು ಎತ್ತಿನ ಬಂಡಿಯನ್ನ ಸರ್ವ ರೀತಿಯಿಂದ ಶೃಂಗರಿಸಿ ದೇವರ ಮೂರ್ತಿಯನ್ನ ಇರಿಸಿ ರಥೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ನೂತನ ರಥೋತ್ಸವ ಅಮರೇಶ್ವರ ಗಜದಂಡ ಶಿವ ಯೋಗಿಗಳ ತೇರಿನಲ್ಲಿ ಕುಳಿತು ಉತ್ಸವ ನಡೆಯಿತು. ಉಜ್ಜಯಿನಿ ಪೀಠದ ಜಗದ್ಗುರು ಶ್ರೀ ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಕರ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ಚಾಲನೆ ಸಿಕ್ಕು ರಥೋತ್ಸವ ನಡೆಯಿತು. ರಥೋತ್ಸವ ದಿನದ ಸಾಯಂಕಾಲ ಗ್ರಾಮದ ಮನೆತನದ ರಾಜ ವೆಂಕಟಪ್ಪ ನಾಯಕರ ದರ್ಬಾರಿನಿಂದ ಗ್ರಾಮದ ಗುರು ಹಿರಿಯರ ಸಮ್ಮುಖದಲ್ಲಿ ಬಾಜಾ ಭಜಂತ್ರಿ ಸಕಲ ವಾದ್ಯ ಮೇಳಗಳೊಂದಿಗೆ ಆಗಮಿಸಿ ಅಮರೇಶ್ವರ ಗುರು ಶ್ರೀ ಅಭಿನವ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ರಥಾರೂಢರು ಆದ ಬಳಿಕ ಗ್ರಾಮದ ರಾಜ ಮನೆತನದವರು ಕೂಡ ಮಹಾಮಂಗಳಾರತಿ ನೆರವೇರಿಸಿದರು. ಊರಿನ ರಾಜರು ಆದ ಶ್ರೀ ಸೋಮನಾಥ್ ನಾಯಕ, ಸೀತಾರಾಮ್ ನಾಯಕ, ಲಕ್ಷ್ಮಣ್ ನಾಯಕ, ವೀರನಗೌಡ, ಅಮರಗುಂಟೆಪ್ಪ ಉದ್ದಾರ್, ಅರ್ಚಕರು ಆಗಿರುವಂತಹ ಕರಿಯೂರಯ್ಯ ಸ್ವಾಮಿ, ಮಲ್ಲಯ್ಯ ಸ್ವಾಮಿ, ರಾಧಯ್ಯ ಸ್ವಾಮಿ, ಪೊಲೀಸ್ ಸಿಬ್ಬಂದಿ ಮತ್ತು ಅವರ ಸಮ್ಮುಖದಲ್ಲಿ ಊರಿನ ಸಕಲ ಗುರು ಹಿರಿಯರು ಹಾಗೂ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ಪಾಲ್ಗೊಂಡಿದ್ದರು. ಸೋಮವಾರ ದಿನಾಂಕ 15ರಂದು ಉಚ್ಚಾಯ ಮಹೋತ್ಸವ ಕಾರ್ಯಕ್ರಮ ಜರುಗಲಿದೆ. 2022ರಲ್ಲಿ ಶ್ರೀಮತಿ ರಾಣಿ ಶಾಂತಕುಮಾರಿ ದೇವಿ ಹಾಗೂ ಊರಿನ ದೈವದೊಂದಿಗೆ ಕಬ್ಬಿಣ ಉಚ್ಚಾಯ ನಿರ್ಮಾಣ ಮಾಡಿಸಲಾಗಿದ್ದು, ಸಡಗರದಿಂದ ಉಚ್ಚಾಯ ಮಹೋತ್ಸವವೂ ಕೂಡ ನಡೆಯಲಿದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಗೌಡೂರು ಗ್ರಾಮದ ಹಿರಿಯ ಕಲಾವಿದ ಬಳಗದಿಂದ ಸೋಮವಾರ ರಾತ್ರಿ ತುತ್ತು ಕೊಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ನಡೆಯಲಿದೆ. ಮಲ್ಲರೆಡ್ಡಪ್ಪ ಹೆಚ್ಚಿದೊಡ್ಡಮನಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.